ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ದೇವಸ್ಥಾನಗಳ ಬಹುಮುಖಿ ಕೊಡುಗೆಗಳು ಅನ್ನೋ ಬಗ್ಗೆ. ಮೊದಲನೇದಾಗಿ ಆರ್ಥಿಕ ಕೊಡುಗೆ ಎಕನಾಮಿಕ್. ದೇವಸ್ಥಾನಗಳು ಇಂದಿಗೂ ಒಂದು ಪ್ರದೇಶದ ಆರ್ಥಿಕತೆಯ ಬೆನ್ನೆಲುಬು. ಸರ್ಕಾರವನ್ನೇ ನಡೆಸುವಷ್ಟು ಸಾಮರ್ಥ್ಯ ಇಂದು ದೇವಸ್ಥಾನಕ್ಕೆ ಇದೆ ಎಂದರೆ ತಪ್ಪಾಗಲಾರದು. ಅಲ್ಲದೆ ಅನ್ಯಧರ್ಮಕ್ಕೂ ಭೀಕ್ಷೆ ನೀಡುವ ನಮ್ಮ ದೇವಸ್ಥಾನಗಳು ಇನ್ನೂ ಮುಂದೆ ಹೋಗಿ ಪ್ರವಾಸೋದ್ಯಮ, ಸಾರಿಗೆ, ಹೂವು ಹಣ್ಣು ಮಾರುವವರು, ಹೋಟೆಲ್ ಉದ್ಯಮ ಹೀಗೆ ಲಕ್ಷಾಂತರ ಕುಟುಂಬಗಳಿಗೆ ದೇಗುಲಗಳು ಅನ್ನ ನೀಡುತ್ತಿವೆ. ಹಳೆಯ ಕಾಲದಲ್ಲಿ ದೇವಸ್ಥಾನಗಳು ಬ್ಯಾಂಕುಗಳಂತೆ ಕೆಲಸ ಮಾಡುತ್ತಿದ್ದವು. ಆದರೆ ಇಂದು ಅದನ್ನು ಮೀರಿ ಸಮಾಜದ ಅಭಿವೃದ್ಧಿಗೆ ದೇವಸ್ಥಾನ ತಲೆ ಎತ್ತಿ ನಿಂತಿವೆ. ಎರಡನೆಯದು ಸಾಮಾಜಿಕ ಮತ್ತು ಔದ್ಯೋಗಿಕ ಸೋಷಿಯಲ್ ಆ್ಯಂಡ್ ಆಕ್ಯುಪೇಷನಲ್. ಜಾತಿ ಮತ ಭೇದವಿಲ್ಲದೆ ಜನರು ಒಂದೆಡೆ ಸೇರುವ ಏಕೈಕ ತಾಣವಿದು. ಶಿಲ್ಪಕಲೆ, ಸಂಗೀತ, ನೃತ್ಯ ಮತ್ತು ಚಿತ್ರಕಲೆಯಂತಹ ಕಲೆಗಳಿಗೆ ದೇವಸ್ಥಾನಗಳೇ ಆಶ್ರಯದಾಣ. ಅರ್ಚಕರಿಂದ ಹಿಡಿದು ಸ್ವಚ್ಛತಾ ಕಾರ್ಮಿಕರವರೆಗೆ, ಕಲಾವಿದರಿಂದ ಹಿಡಿದು ವ್ಯಾಪಾರಿಗಳವರೆಗೆ ಇದು ಬೃಹತ್ ಉದ್ಯೋಗದಾತ ಕೇಂದ್ರವಾಗಿದೆ. ಮಂದಿರಗಳೂ ಆಗಿವೆ. ಮೂರನೆಯದು ಮಾನಸಿಕ ಮತ್ತು ಧಾರ್ಮಿಕ ಸೈಕಲಾಜಿಕಲ್ ಆ್ಯಂಡ್ ರಿಲಿಜಿಯಸ್. ಇಂದಿನ ಒತ್ತಡದ ಜೀವನದಲ್ಲಿ ದೇವಸ್ಥಾನಗಳು ಶಾಂತಿ ಕೇಂದ್ರಗಳಾಗಿವೆ. ಅಲ್ಲಿನ ಧನಾತ್ಮಕ ಕಂಪನಗಳು ಮನುಷ್ಯನ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತವೆ. ಧಾರ್ಮಿಕ ವಿಧಿವಿಧಾನಗಳು ಮನುಷ್ಯನಲ್ಲಿ ಶಿಸ್ತು ಮತ್ತು ನೈತಿಕತೆಯನ್ನು ಬೆಳೆಸುತ್ತವೆ. ನಾಲ್ಕನೆಯದು ಭೌಗೋಳಿಕ ಮತ್ತು ವಾಸ್ತುಶಿಲ್ಪ ಜಿಯೋಗ್ರಫಿಕಲ್ ಆ್ಯಂಡ್ ಆರ್ಕಿಟೆಕ್ಚರಲ್. ನಮ್ಮ ಪೂರ್ವಜರು ದೇವಸ್ಥಾನಗಳನ್ನು ನಿರ್ಮಿಸುವಾಗ ಭೂಮಿಯ ಕಾಂತೀಯ ರೇಖೆಗಳನ್ನು ಗಮನದಲ್ಲಿಟ್ಟುಕೊಳ್ಳುತ್ತಿದ್ದರು. ಗರ್ಭಗುಡಿಯು ಶಕ್ತಿಯ ಕೇಂದ್ರವಾಗಿರುತ್ತದೆ. ಇಂದಿನ ಆಧುನಿಕ ಎಂಜಿನಿಯರ್ಗಳಿಗೂ ಸವಾಲು ಹಾಕುವಂತಹ ವಾಸ್ತುಶಿಲ್ಪ ನಮ್ಮ ಹೆಮ್ಮೆ. ಲೇಥ್ ಮೆಷೀನ್ ತಂತ್ರಜ್ಞಾನ ಟರ್ನಿಂಗ್ ಪಿಲ್ಲರ್ಸ್. ಹೊಯ್ಸಳರ ದೇವಸ್ಥಾನಗಳಲ್ಲಿರುವ ಕಂಬಗಳನ್ನು ಗಮನಿಸಿ. ಅವುಗಳನ್ನು ನೋಡಿದರೆ ಇಂದಿನ ಆಧುನಿಕ ಲೇಥ್ ಮೆಷೀನ್ನಲ್ಲಿ ಕತ್ತರಿಸಿದಂತೆ ಕಾಣುತ್ತವೆ. ನಮ್ಮ ಪೂರ್ವಜರು ಕಲ್ಲನ್ನು ಒಂದು ದೊಡ್ಡ ಅಚ್ಚಿಗೆ ಹಾಕಿ ಸುತ್ತಿಸಿ ಅದಕ್ಕೆ ಹರಿತವಾದ ಆಯುಧಗಳಿಂದ ಆಕಾರ ನೀಡುತ್ತಿದ್ದರು. ಇಷ್ಟು ದೊಡ್ಡ ಕಲ್ಲುಗಳನ್ನು ಅಷ್ಟು ನಿಖರವಾಗಿ ಕೆತ್ತಲು ಅವರು ಬಳಸುತ್ತಿದ್ದ ಆವರ್ತನ ವಿಜ್ಞಾನ ಅಪ್ರತಿಮವಾದುದು. ಎರಡನೆಯದು ಅಂತರಾಳದ ಭೌತವಿಜ್ಞಾನ ಇಂಟರ್ಲಾಕಿಂಗ್ ಸಿಸ್ಟಮ್. ಅಂದಿನ ದೇವಸ್ಥಾನಗಳಲ್ಲಿ ಸಿಮೆಂಟ್ ಅಥವಾ ಕಾಂಕ್ರೀಟ್ ಬಳಸುತ್ತಿರಲಿಲ್ಲ. ಬದಲಾಗಿ ಇಂಟರ್ಲಾಕಿಂಗ್ ಪದ್ಧತಿ ಬಳಸುತ್ತಿದ್ದರು. ಒಂದು ಕಲ್ಲಿನ ಚಾಚು ಮತ್ತೊಂದು ಕಲ್ಲಿನ ಕುಳಿಯೊಳಗೆ ಸರಿಯಾಗಿ ಕುಳಿತುಕೊಳ್ಳುವಂತೆ ವಿನ್ಯಾಸ ಮಾಡುತ್ತಿದ್ದರು. ಈ ಕಾರಣಕ್ಕಾಗಿಯೇ 1000 ವರ್ಷಗಳಾದರೂ ಭೂಕಂಪ ಸಂಭವಿಸಿದರೂ ಈ ದೇಗುಲಗಳು ಅಲುಗಾಡದೆ ನಿಂತಿವೆ. ಇದನ್ನೇ ಬಸವಣ್ಣನವರು ಸ್ಥಾವರದ ಶಕ್ತಿ ಎಂದು ಗುರುತಿಸಿದ್ದು. ಮೂರನೆಯದು ಶಬ್ದವಿಜ್ಞಾನ ಅಕೌಸ್ಟಿಕ್ಸ್. ಹಂಪಿ ಅಥವಾ ವಿಜಯವಿಠ್ಠಲ ದೇವಸ್ಥಾನದ ಸಂಗೀತದ ಕಂಬಗಳನ್ನು ನೋಡಿ. ಒಂದೊಂದು ಕಂಬವನ್ನು ತಟ್ಟಿದರೆ ಸಪ್ತಸ್ವರಗಳು ಕೇಳಿಬರುತ್ತವೆ. ಕಲ್ಲಿನ ಸಾಂದ್ರತೆ, ಡೆನ್ಸಿಟಿ ಮತ್ತು ಗಾತ್ರವನ್ನು ಲೆಕ್ಕಹಾಕಿ ಅದರಿಂದ ನಿರ್ದಿಷ್ಟ ತರಂಗಾಂತರ, ಫ್ರೀಕ್ವೆನ್ಸಿ ಹೊರಬರುವಂತೆ ಮಾಡುವುದು ಸಾಮಾನ್ಯ ವಿಜ್ಞಾನವಲ್ಲ. ಇದು ಧ್ವನಿ ವಿಜ್ಞಾನದ ಪರಮಾವಧಿ. ನಾಲ್ಕನೆಯದು ಭೌಗೋಳಿಕ ಮತ್ತು ಖಗೋಳ ವಿಜ್ಞಾನ ಆಸ್ಟ್ರಾನಮಿ. ದೇವಸ್ಥಾನದ ಗೋಪುರಗಳು ಮತ್ತು ಗರ್ಭಗುಡಿಯ ವಿನ್ಯಾಸವು ಸೂರ್ಯನ ಪಥದ ಅನುಗುಣವಾಗಿರುತ್ತಿತ್ತು. ಉದಾಹರಣೆಗೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತವೆ. ಅಂದರೆ ಅವರಿಗೆ ಖಗೋಳಶಾಸ್ತ್ರದ ಬಗ್ಗೆ ಎಂತಹ ನಿಖರವಾದ ಜ್ಞಾನವಿತ್ತು ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ. ವಿರೋಧಿಸುವವರಿಗೆ ತೀಕ್ಷ್ಣ ಪ್ರತಿಕ್ರಿಯೆ ಸ್ಕ್ರಿಪ್ಟ್. ದೇವಸ್ಥಾನಗಳ ಅಸ್ತಿತ್ವವನ್ನು ಪ್ರಶ್ನಿಸುವ ಅಥವಾ ಅದನ್ನು ಕೇವಲ ಮೂಢನಂಬಿಕೆ ಎಂದು ಕರೆಯುವವರಿಗೆ ಈ ಕೆಳಗಿನ ಸತ್ಯಗಳು ಕಠಿಣವಾಗಿ ತಲುಪಬೇಕಿದೆ. ಯಾರಿಗೆ ಇತಿಹಾಸದ ಅರಿವಿಲ್ಲವೋ ಅವರಿಗೆ ವರ್ತಮಾನವನ್ನು ನಿರ್ಣಯಿಸುವ ಹಕ್ಕಿಲ್ಲ. ಪ್ರಶ್ನೆ ಮಾಡುವವರಿಗೆ ಸವಾಲು. ದೇವಸ್ಥಾನದ ಬದಲು ಆಸ್ಪತ್ರೆ ಕಟ್ಟಿ ಎನ್ನುವ ಬುದ್ಧಿಜೀವಿಗಳೇ, ನೀವು ಯಾವತ್ತಾದರೂ ಚರ್ಚ್ ಅಥವಾ ಮಸೀದಿಗಳ ಮುಂದೆ ನಿಂತು ಇದೇ ಮಾತನ್ನು ಹೇಳುವ ಧೈರ್ಯ ತೋರಿದ್ದೀರಾ? ಕೇವಲ ಹಿಂದೂ ದೇಗುಲಗಳ ಮೇಲೆ ನಿಮ್ಮ ಕಣ್ಣೇಕೆ? ಸಂಸ್ಕೃತಿಯ ವಿರೋಧಿಗಳು. ದೇವಸ್ಥಾನ ಕೇವಲ ಪೂಜೆಯ ಸ್ಥಳವಲ್ಲ, ಅದು ನಮ್ಮ ಅಸ್ಮಿತೆ. ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಉಳಿಸಿದ ಈ ಕೇಂದ್ರಗಳನ್ನು ವಿರೋಧಿಸುವುದು ಎಂದರೆ ನಿಮ್ಮ ಸ್ವಂತ ತಂದೆತಾಯಿಯ ಅಸ್ತಿತ್ವವನ್ನೇ ನಿರಾಕರಿಸಿದಂತೆ. ಆರ್ಥಿಕ ಕುರುಡತನ. ದೇವಸ್ಥಾನಗಳಿಂದ ಬರುವ ಆದಾಯದಿಂದ ಎಷ್ಟೋ ಶಾಲೆಗಳು, ಅನ್ನದಾಸೋಹಗಳು ನಡೆಯುತ್ತಿವೆ. ಇದನ್ನು ವಿರೋಧಿಸುವವರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಶೂನ್ಯ, ಆದರೆ ಸಮಾಜವನ್ನು ಒಡೆಯುವಲ್ಲಿ ಇವರ ಪಾತ್ರ ದೊಡ್ಡದು. ಹಿಂದೆ 12ನೇ ಶತಮಾನದಲ್ಲಿದ್ದ ವಾತಾವರಣ ಇಂದು ಬದಲಾಗಿದೆ. ಈಗ ದೇಶ, ಸಮಾಜ ಬದಲಾಗುತ್ತಿದೆ. ಈಗ ಸಂವಿಧಾನದ ಅಡಿಯಲ್ಲಿ ದೇಶ, ಸಮಾಜ ಸಾಗುತ್ತಿದೆ. ಹಿಂದೆ ಇದ್ದ ದೇವಸ್ಥಾನದ ಬಗ್ಗೆ ಇರುವ ಪದ್ಧತಿ ಬೇರೆಯಾಗಿದೆ. ಇಲ್ಲಿಗೆ ಯಾವುದೇ ಜಾತಿ ಧರ್ಮ ಭೇದಭಾವವಿಲ್ಲದೆ ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಕೊಡಲಾಗಿದೆ.
ಅಲ್ಲೊಂದು ಇಲ್ಲೊಂದು ಘಟನೆ ಬಿಟ್ಟರೆ ಭಾಗಶಃ ಎಲ್ಲರೂ ಸಮಾನರು ಅನ್ನುವ ತಿಳುವಳಿಕೆ ಜನಕ್ಕೆ ಬಂದಿದೆ ಹಾಗೂ ಹೊಂದಿಕೊಳ್ಳುತ್ತಿದ್ದಾರೆ. ಈಗಲೂ ಕೆಲ ಭಿಕಾರಿಗಳು ದೇವಸ್ಥಾನದ ಹೆಸರನ್ನು ಹೇಳಿಕೊಂಡು ಭಂಡ ಜೀವನ ನಡೆಸುತ್ತಿದ್ದಾರೆ. ಇವರು ದೇವಸ್ಥಾನವನ್ನು ತೆಗಲದಿದ್ದರೆ ಇವರಿಗೆ ಅನ್ನ ಸಿಗದ ಕಾರಣ ದೇವಸ್ಥಾನದ ಹೆಸರಿನಲ್ಲಿ ಬದುಕುವ ಭಿಕ್ಷಕರು ಇವರು. ಮಸೀದಿ ಚರ್ಚೆ ಬಗ್ಗೆ ಚಾಕರ ಯಾಕೆ ಎತ್ತುವುದಿಲ್ಲ ಎಂದರೆ ಅವು ಕೂಡ ದೇವಸ್ಥಾನದ ಭೀಕ್ಷೆಯಲ್ಲೇ ಬದುಕುತ್ತಿವೆ. ಹೀಗಾಗಿ ಈ ಸೊಗಲಾಡಿ ಶರಣರಿಗೆ ಅಲ್ಲಿ ಭೀಕ್ಷೆ ಸಿಗುವುದಿಲ್ಲ. ಎಲ್ಲಿ ಸಿಹಿ ಇರುತ್ತೆ ಅಲ್ಲಿ ನೋಣಿ ಇರುತ್ತವೆ. ಅದರ ಹಾಗೆ ಈ ಸೊಗಲಾಡಿ ಶರಣರು ಸಿಹಿ ದೇವಸ್ಥಾನದಲ್ಲಿರುವ ಕಾರಣ ಈ ನೋಣೆಗಳು ದೇವಸ್ಥಾನದ ಸುತ್ತ ಬಿದ್ದಿವೆ. ಈ ಭಂಡರು ದೇವಸ್ಥಾನದಿಂದ ಬದುಕಿದ್ದರೂ ದೇವಸ್ಥಾನ ತೆಗಳುವ ಭೀಕ್ಷಕರು ಇವರು. ದೇವಸ್ಥಾನ ವಿಕಲಚೇತನರಿಗೆ, ಅಸಹಾಯಕ ಭೀಕ್ಷಕರಿಗೆ ಅನ್ನ ನೀಡುವ ಕೇಂದ್ರಗಳು ಅಲ್ಲವೇ? ಇನ್ನಾದರೂ ದೇವಸ್ಥಾನ ತೆಗಳುವುದನ್ನ ಬಿಡಿ, ಇಲ್ಲವೇ ದೇವಸ್ಥಾನದ ಹೆಸರಿನಲ್ಲಿ ಬದುಕುವ ಭೀಕ್ಷೆ ಬೇಡುವುದನ್ನಾದರೂ ಬಿಡಿ. ಎಚ್ಚರಿಕೆ: ನಮ್ಮ ಸಹನೆ ದೌರ್ಬಲ್ಯವಲ್ಲ. ಪೂರ್ವಜರು ಕೆತ್ತಿದ ಶಿಲ್ಪಕಲೆಯಲ್ಲಿ ಅಡಗಿರುವ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವ ಯೋಗ್ಯತೆ ಇಲ್ಲದವರು ಅದನ್ನು ಮೂಢನಂಬಿಕೆ ಎನ್ನುವುದು ಅವರ ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತದೆ. ನಮ್ಮ ದೇವಸ್ಥಾನಗಳು ಈ ದೇಶದ ಜೀವನಾಡಿಗಳು. ಅವುಗಳನ್ನು ರಕ್ಷಿಸುವುದು ಮತ್ತು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಹೀಗಿರುವಾಗ ಮಹಾಜನತೆ ಇನ್ನು ಮುಂದೆ ಇಂಥ ಸೊಗಲಾಡಿಗಳು ದೇವಸ್ಥಾನದ ಬಗ್ಗೆ ಅವಹೇಳನ ಮಾಡಲು ಬಂದರೆ ಅವರದ್ದೇ ವ್ಯಕ್ತಿಯಾದ ಜೆ.ಎಸ್. ಪಾಟೀಲ್ ಅನ್ನುವ ನಾಲಾಯಕ ಹೇಳಿದ್ದಾನಲ್ಲ, ಕಾಲಲ್ಲಿರುವುದನ್ನು ಕೈಯಲ್ಲಿ ತಗೊಳ್ಳಿ ಅಂತ, ನೀವು ಅದನ್ನೇ ಮಾಡಿ. ಅಲ್ಲಿಯವರೆಗೂ ಇವರಿಗೆ ಬುದ್ಧು ಬರಲ್ಲ ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.